ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಹಳೆಕೋಟೆ ಹನುಮಂತ ದೇವರ ಪಾದಚರಣಾರವಿಂದಗಳಿಗೆ ಶಿರಸ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ, ಭಗವದ್ ಭಕ್ತರೇ, ಪುಣ್ಯಕ್ಷೇತ್ರವಾದಂತಹ ಶಾರದ ಹೊಳೆಯಲ್ಲಿ ವರ್ಷಂಪ್ರತಿಯಂತೆ ಈ ವರ್ಷವೂ ಕೂಡ ಧನುರ್ಮಾಸವನ್ನ ಇದೇ ಬರುವ ದಿನಾಂಕ ಡಿಸೆಂಬರ್ 16ರಿಂದ ಪ್ರಾರಂಭಗೊಂಡು ಜನವರಿ 14 ಅಂದ್ರೆ ಸಂಕ್ರಮಣದವರೆಗೆ ಶ್ರೀ ಕ್ಷೇತ್ರದಲ್ಲಿ ಧನುರ್ಮಾಸವನ್ನ ವಿಧಿವತ್ತಾಗಿ ನಡೆಸ್ತಾ ಇದ್ದೇವೆ. ಧನುರ್ಮಾಸ ಎಂದರೆ ಸೂರ್ಯ ದೇವನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಸಂಚರಿಸುವಂತಹ ಕಾಲ. ಇದನ್ನ ಶೂನ್ಯ ಮಾಸವೆಂದು ಕೂಡ ಕರಿತೇವೆ. ಈ ಸಮಯದಲ್ಲಿ ಆದಷ್ಟು ಹೆಚ್ಚಿನದಾಗಿ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡುವಂತಹ ಭಕ್ತಾದಿಗಳಿಗೆ ಒಂದು ಪರ್ವಕಾಲ ಅಂತ ಹೇಳ್ಬಹುದು. ಅಂತಹ ಸಮಯದಲ್ಲಿ ನಾವೆಲ್ಲ ಸೇರಿ ಭಗವಂತನ ಪೂಜಿಸುತ್ತಾ, ಭಗವಂತನ ಧ್ಯಾನಿಸುತ್ತಾ ನಾವೆಲ್ಲ ಹೆಚ್ಚಿನದಾಗಿ ಆಧ್ಯಾತ್ಮಿಕಳ ಆಗೋಣ. ತದನಂತರದಲ್ಲಿ ಭಗವಂತನಿಗೆ ಪುಷ್ಪಾಲಂಕಾರದಿಂದ ಅಲಂಕೃತಗೊಂಡಿರುವ ಹಳೆಕೋಟೆಯ ಹನುಮಂತ ದೇವರಿಗೆ ಸಹಸ್ರ ನಾಮಾವಳಿಗಳನ್ನ ಹೇಳಿ ಪುಷ್ಪಾರ್ಚನೆ, ಸಾತ್ತುಮರಿ ಸೇವೆ, 5:30ಕ್ಕೆ ಶ್ರೀದೇವರಿಗೆ ಮಹಾಮಂಗಳಾರತಿ ನಡೆದು ಬಂದಿರುವ ಭಕ್ತಾದಿಗಳಿಗೆ ಶಟಾರಿ ಸೇವೆ, ತೀರ್ಥ ಪ್ರಸಾದವನ್ನ ಎಲ್ಲಾ ಭಕ್ತಾದಿಗಳು ಸ್ವೀಕರಿಸಿ ಶ್ರೀದೇವರ ಕೃಪೆಗೆ